ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಚಪಾತಿನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ತುಂಬ ಸಿಂಪಲಾಗೆ ಮಾಡ್ತಿದ್ದೀನಿ. ನೀರು ಕ್ವಾಂಟಿಟಿ ನಂಗೆ ಚಪಾತಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಬರೀ ಉಪ್ಪು ಹಾಕ್ತಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕ್ತಿಲ್ಲ. ನೀವು ಬೇಕಿದ್ರೆ ಉಪ್ಪಿನ ಜೊತೆಗೆ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು, ಅರ್ಧ ಟೀ ಸ್ಪೂನು. ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನ ಹಾಕೋತಿದ್ದೀನಿ. ಗೋಧಿ ಹಿಟ್ಟು ನಾನಿಲ್ಲಿ ಅಂಗಡಿಲಿ ತರ್ತೀವಲ್ಲ, ಅದನ್ನೇ ಆಶೀರ್ವಾದೇ ಹಾಕೋತಿದ್ದೀನಿ. ಕೆಲವರು ಯಾವ ಥರನೇ ಮಾಡಿದ್ರೂ, ಸಿಂಪಲಾಗೆ ಮಾಡಿದ್ರೂ, ನೆನೆಸಿಟ್ಟು ಮಾಡಿದ್ರೂ ಚಪಾತಿ ಸಾಫ್ಟ್ ಬರಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ಯಾವತ್ತೂ ನಾನು ನೆನೆಸಿಟ್ಟೆಲ್ಲ ಮಾಡಿಲ್ಲ. ನನಗೆ ಚಪಾತಿ ಯಾವ ಟೈಮಿಗೆ ಮಾಡಬೇಕು ಆ ಟೈಮಿಗೆ ನಾನು ಕಲಿಸ್ಕೊಂಡು ಹಿಂದೇನೋ ನಾನು ಚಪಾತಿ ಒತ್ಬಿಟ್ಟು ಮಾಡ್ತೀನಿ. ಸಾಫ್ಟಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಸಿಂಪಲ್ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋದು. ಒಂದು ಹದವಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋದು. ನೋಡಿ, ನಾನು ಕ್ವಾಂಟಿಟಿ ಎಷ್ಟು ಜಾಸ್ತಿ ಮಾಡ್ತಿದ್ದೀನಿ, ಗೋಧಿ ಹಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ನಾನು ಚಪಾತಿನ ಮಾಡ್ತಿರೋ ಅಂಥದ್ದು ಇಷ್ಟೇ. ಕಲಸಿಟ್ಟ ತಕ್ಷಣ ಚಪಾತಿನ ರೆಸ್ಟ್ ಮಾಡಲಿಕ್ಕೆ ಬಿಡ್ತಿದ್ದೀನಿ. ಅಂದರೆ ನಾನು ಚಪಾತಿನ ಒಸ್ಕೊಳ್ಳೋವರೆಗೂ ಮುಚ್ಚಿಟ್ಕೊತೀನಿ. ಹಾಗೆ ಇಟ್ಟರೆ, ಮುಚ್ಚಿಡ್ದೆ ಇಟ್ಟರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಒಣಗ್ದಾಗುತ್ತೆ, ಸಾಫ್ಟಾಗಿ ಬರೋಲ್ಲ. ಮುಚ್ಚಿಟ್ಬಿಟ್ಟು ಚಪಾತಿ ಒತ್ತೋದಿಲ್ಲ, ನಾನು ವಿಡಿಯೋ ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ನಾರ್ಮಲಾಗಿ ಚಪಾತಿ ಹೇಗೆ ಒಸಿತಾರೆ ಹಾಗೆ ಒಸ್ತಿದ್ದೀನಿ. ಯಾವುದೇ ಥರ ನಾನು ಫೋಲ್ಡಿಂಗಲ್ಲಿ ಚಪಾತಿನ ಒಸ್ತಿಲ್ಲ, ನಾರ್ಮಲಾಗಿ ಪ್ಲೈನಾಗೆ ಒಂದೇ ರೋಲಲ್ಲಿ ಒಸ್ತಿದ್ದೀನಿ. ಈ ಥರ ಚಪಾತಿನ ಒಸ್ಕೊಂಡು ಚಪಾತಿನ ಬೇಯಿಸ್ಕೊತೀನಿ. ಆಲ್ಮೋಸ್ಟ್ ನಾನು ಚಪಾತಿಗೆ ಆಯಿಲ್ ಹಾಕೋದು ಕಮ್ಮಿ, ಜಾಸ್ತಿ ನಾನು ಡ್ರೈ ಚಪಾತಿನೇ ಮಾಡ್ಕೊಳ್ಳೋದು. ಇವಾಗ ಒಂದೊಂದು ಟೈಮು ನಾನು ಆಯಿಲ್ ಹಾಕ್ತೀನಿ ಅಷ್ಟೇ, ಕೆಲವೊಂದೊಂದು ಟೈಮ್ ಆಯಿಲ್ ಹಾಕ್ತೀನಿ. ಇಷ್ಟೇ ಸಿಂಪಲ್ಲು. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ, ನಾವು ಯಾವುದೇ ರೀತಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿಲ್ಲ ಅಂದರೂ ಕೂಡ ಚಪಾತಿ ಸಾಫ್ಟಾಗೇ ಇರುತ್ತೆ. ನೋಡಿ, ಈ ಥರ ಸ್ವಲ್ಪ ನಾನು ತೆಳುಗೆ ಚಪಾತಿನ ಒಸ್ಕೊಳ್ಳೋದು ಜಾಸ್ತಿ. ಇಷ್ಟೇ ಸಿಂಪಲ್ಲು. ಒಂದು ಸೈಡು ಎಣ್ಣೆ ಹಾಕ್ಕೋಬೇಕು, ಇನ್ನೊಂದು ಸೈಡು ನಿಮಗೆ ಎಣ್ಣೆ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಎರಡು ಸೈಡು ಎಣ್ಣೆ ಹಾಕ್ತಿದ್ದೀನಿ. ನೀಟಾಗಿ ಎರಡು ಸೈಡು ಬೇಯಿಸ್ಕೊಳ್ಳೋದು, ಎತ್ತಿಟ್ಕೊಳ್ಳೋದು ಅಷ್ಟೇ. ತುಂಬಾ ಸಾಫ್ಟಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೋತೀನಿ, ಬೇಯಿಸ್ಕೊತೀನಿ. ನಾವು ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಹಸಿ ಹಸಿ ಹಾಗೇ ಇರುತ್ತೆ, ನೀಟಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಸಾಫ್ಟ್ನೆಸ್ ಆಗುತ್ತಲ್ಲ. ಹಾಗಾಗಿ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಎರಡು ಸೈಡು ನೀಟಾಗಿ ಬೇಯ್ಕೊಳ್ಳುತ್ತೆ. ಇವಾಗ ನೋಡಿ, ಇನ್ನೂ ಒಂದು ಚಪಾತಿನ ಸ್ಲೋಗ್ ಮಾಡಿ ವಿಡಿಯೋನ ತೋರಿಸ್ತಿದ್ದೀನಿ. ಈ ಥರ ತೆಳುಗೆ ಹೊತ್ಕೊಂಡಿದ್ದೀನಿ, ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಯಾವುದೇ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿಲ್ಲ. ಫೋಲ್ಡಿಂಗ್ ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ನನಗೆ ಅಷ್ಟೊಂದು ಟೈಮ್ ಇರಲಿಲ್ವಲ್ಲ, ಹಾಗಾಗಿ ನಾನು ಚಪಾತಿ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾನು ಸಿಂಗಲ್ಲಾಗೇ ಚಪಾತಿನ ಲಟ್ಟಿಸ್ಕೊತೀನಿ. ಈ ಥರ ಒಂದು ಸೈಡ್ ಆಯಿಲ್ ಅಪ್ಲೈ ಮಾಡಿಕೊಂಡು ಇನ್ನೊಂದು ಸೈಡು ತಿರ್ಸ್ಕೊಂಡು ಚಪಾತಿನ ಅದಕ್ಕೂ ಆಯಿಲ್ ಅಪ್ಲೈ ಮಾಡ್ಕೋತೀನಿ. ಅದಕ್ಕೂ ಆಯಿಲ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋದು ಇಷ್ಟೇ. ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಹಾಗೆ ಮಾಡ್ತಿದ್ದೀನಿ. ಏನಪ್ಪ ಇವರು ಏನು ಇಷ್ಟೊಂದು ಸಿಂಪಲಾಗಿ ಮಾಡ್ತಿದ್ದಾರೆ, ನಮಗೇನು ಚಪಾತಿ ಮಾಡೋಕ್ಕೆ ಬರೋದಿಲ್ವ, ಅದನ್ನು ವೀಡಿಯೋ ಮಾಡಿ ಹಾಕಿದ್ದಾರೆ ಅಂದ್ಕೋಬೇಡಿ. ಕೆಲವ್ರು ಹಾಗೆ ಅಂದ್ಕೋತೀರಾ, ಅದಕ್ಕೆ ಹೇಳ್ತಿದ್ದೀನಿ. ಯಾರಿಗಾದರೂ ಹೊಸದಾಗಿ ಚಪಾತಿ ಮಾಡೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ವೀಡಿಯೋ ಮಾಡ್ತಿದ್ದೀನಿ. ಯಾರಿಗೂ ಚಪಾತಿ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಮಾಡ್ತಿಲ್ಲ, ಬಟ್ ನಾನು ಹೇಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ ವೀಡಿಯೋನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.